ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗದಗ ನಗರದಲ್ಲಿ ಬಸವದಳ, ಬಸವಕೇಂದ್ರ, ಲಿಂಗಾಯತ ಪ್ರಗತಿಶೀಲ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬಸವ ಪಂಚಮಿಯನ್ನು ಆಚರಿಸಲಾಯಿತು. ಬಸವೇಶ್ವರ ನಗರದ ಬಸವವನದ ಬಸವಮೂರ್ತಿಗೆ, ಹತ್ತಿಕಾಳಕೂಟದಲ್ಲಿರುವ ಬಸವೇಶ್ವರ ವೃತ್ತದಲ್ಲಿರುವ ಮೂರ್ತಿಗೆ ಹಾಗೂ ಭೀಷ್ಮ ಕೆರೆಯಲ್ಲಿರುವಂತಹ ಬಸವೇಶ್ವರ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ಪ್ರಾರ್ಥನೆ ಸಲ್ಲಿಸಲಾಯಿತು. ನಂತರ ವಿಶ್ವ ಕಲ್ಯಾಣ ಸಂಸ್ಥೆಯ ಭುವನೇಶ್ವರಿ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಾಲೆಯಲ್ಲಿ ಹಾಗೂ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಬೇಲೂರಿನ ಪೂಜ್ಯ ಡಾ ಮಹಾಂತ ಬಸವಲಿಂಗ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವಿದ್ಯಾರ್ಥಿಗಳಿಗೆ, ರೋಗಿಗಳಿಗೆ, ಬಾಣಂತಿಯರಿಗೆ ಹಾಲು ಬಿಸ್ಕೆಟ್ಗಳನ್ನು ವಿತರಿಸುವ ಮೂಲಕ ಬಸವ ಪಂಚಮಿಯನ್ನು ಆಚರಿಸಲಾಯಿತು. ವಿಶ್ವ ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ ಹದ್ದಣ್ಣನವರ, ಲಿಂಗಾಯತ ಪ್ರಗತಿಶೀಲ ಸಂಘದ ಅಧ್ಯಕ್ಷ ಬಾಲಣ್ಣ ಭರಮಗೌಡ್ರ, ಬಸವದಳದ ಅಧ್ಯಕ್ಷ ವಿ.ಕೆ. ಕರಿಗೌಡ್ರ, ಜಾಗತಿಕ ಲಿಂಗಾಯತ ಮಹಾಸಭಾದ ಕಾರ್ಯದರ್ಶಿಗಳಾದ ಶೇಖಣ್ಣ ಕವಳಿಕಾಯಿ, ನಗರಸಭೆ ಸದಸ್ಯರಾದ ಚಂದ್ರಣ್ಣ ತಡಸದ, ದಾನಯ್ಯ ಗಣಾಚಾರಿ, ಶೇಖಣ್ಣ ಕಳಸಾಪುರ ಶೆಟ್ಟ, ಸೋಮು ಪುರಾಣಿಕ, ಶ್ರೀಮತಿ ವಿದ್ಯಾ ಗಂಜಿಹಾಳ, ಶ್ರೀಮತಿ ರೇಣುಕಾ ಕರೇಗೌಡ್ರ, ಸಹನಾ ಹಾಲ್ಟಗಿ, ಜಯಶ್ರೀ ಹಳ್ಳಿಕೇರಿ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಡಾ ಬಸವರಾಜ ಬೊಮ್ಮನಹಳ್ಳಿ ಅಧ್ಯಕ್ಷತೆ ವಹಿಸಿದ್ದರು. ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾ ರೇಖಾ ಸೋನೆವಾನೆ, ಹಿರಿಯ ವೈದ್ಯಾಧಿಕಾರಿಗಳಾದ ಡಾ ಹಳೇಮನಿ, ಜಗದ್ಗುರು ತೋಂಟದಾರ್ಯ ಮಠದ ಜಾತ್ರಾ ಸಮಿತಿ ಅಧ್ಯಕ್ಷರಾದ ಡಾ ದನೇಶ ದೇಸಾಯಿ, ಚಂದ್ರು ತಡಸದ, ವಿ.ಕೆ. ಕರೇಗೌಡ್ರ, ಹಾಲು ದಾಸೋಹಿಗಳಾದ ಶಿವಸಂಗಮ ಗ್ರೂಪ್ನ ಪಾಲುದಾರರಾದ ಎಂ.ಬಿ. ಲಿಂಗದಾಳ ಉಪಸ್ಥಿತರಿದ್ದರು. ಬಸವದಳದ ತಾಯಂದಿರು ವಚನ ಪ್ರಾರ್ಥನೆ ಮಾಡಿದರು. ಪ್ರಕಾಶ ಅಸುಂಡಿ ನಿರೂಪಿಸಿದರು.
ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಂತ ಸರ್ವರಿಗೂ ಶರಣು ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಬಸವದಳದ ಅಧ್ಯಕ್ಷರಾದಂಥ ವಿ ಕೆ ಕರಿಗೌಡರು ಆಸೀನರಾಗಿದ್ದಾರೆ. ಲಿಂಗಾಯತ ಪಕ್ಷದ ಸಂಘದ ಅಧ್ಯಕ್ಷರಾದಂಥ ಬಾಲಚಂದ್ರಣ್ಣ ಬರಮಗೌಡರು ಆಸೀನರಾಗಿದ್ದಾರೆ. ಹಾಗೂ ನಮ್ಮ ತೋಂಟದಾರ್ಯ ಮಠದ ಭಕ್ತರು ನಗರಸಭೆಯ ಸದಸ್ಯರಾದಂಥ ಚಂದ್ರಣ್ಣ ತುಳಸದವರು ಆಸೀನರಾಗಿದ್ದಾರೆ. ಎಲ್ಲ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪೂಜ್ಯ ಡಾಕ್ಟರ್ ಮಹಂತ ಬಸವಲಿಂಗ ಮಹಾಸ್ವಾಮೀಜಿಯವರು ವಹಿಸಿಕೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಹಾಗೂ ಶ್ರೀಮಠದ ಭಕ್ತರಿಗೆ ಬಸವದಳ, ಬಸವಕೇಂದ್ರ, ಲಿಂಗಾಯತ ಪಕ್ಷದ ಸಂಘ, ಜಾಗತಿಕ ಲಿಂಗಾಯತ ಮಹಾಸಭೆ ಎಲ್ಲ ಸಂಘಟನೆಯ ಎಲ್ಲ ಬಂಧುಗಳು ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಶಿವಸಂಗಮ ಸಂಸ್ಥೆಯ ಘಟಕದಿಂದ ಒಂದು 100 ಲೀಟರ್ ಮಕ್ಕಳಿಗೆ ಹಾಗೂ ರೋಗಿಗಳಿಗೆ ಹಂಚಲಿಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಸಿಹಿ ಆದಂತದ್ದು ಒದಗಿಸುವಂತ ಬಿಸ್ಕಿಟ್ ಆಗಿರ್ಬೋದು, ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಸಂಘಟನೆಗಳು ಕೂಡ ಮಾಡಿದ್ದಾರೆ. ಅವರಿಗೆಲ್ಲ ತುಂಬು ಹೃದಯದ ಅನಂತ ಶರಣಾರ್ಥಿ ಸಲ್ಲಿಸಿ ಈ ಸಂಸ್ಥೆಯ ಮುಖ್ಯಸ್ಥರಾದಂಥ ಶರಣ ಮಂಜಣ್ಣ ಹದ್ದಣ್ಣವರು ತಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸಬೇಕು. ನಂತರ ಪೂಜ್ಯರಿಂದ ಆ ಉದ್ಘಾಟನೆಗೊಳ್ತಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಕಲಾ ಸಂಚಾಲಿತ ಭುವನೇಶ್ವರಿ ವಿಶೇಷ ಅಗತ್ಯ ಮಕ್ಕಳ ಶಾಲೆಯಲ್ಲಿ ಇವತ್ತು ಅತ್ಯಂತ ಸೌಭಾಗ್ಯ ದಿನ ಅಂತ ತಪ್ಪಾಗಲಿಕ್ಕಿಲ್ಲ. ಕಲ್ಲು ದೇವರಿಗೆ ಹಾಲು ಇರೋದಕ್ಕಿಂತ ದೇವರ ಸ್ವರೂಪಿಗಳಾದಂಥ ಈ ವಿಶೇಷ ಚೇತನಿಗೆ ಹಾಲು ಹಾಕುವುದರ ಮೂಲಕ ಅವರ ಒಂದು ಹೊಟ್ಟೆಯನ್ನು ತಣ್ಣಗಾಗಿಸುವುದರ ಮೂಲಕ ಭಗವಂತನಿಗೆ ನೇರವಾಗಿ ಸಲ್ಲುತ್ತಂದು ತಪ್ಪಾಗಲಿಕ್ಕಿಲ್ಲ. ಅಂತ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಪೂಜ್ಯರಂತ ಪರಮ ಪೂಜ್ಯ ಡಾಕ್ಟರ್ ಶಿವಮಹಾಂತಲಿಂಗ ಮಹಾಸ್ವಾಮಿಗಳಿಗೆ ತಮ್ಮೆಲ್ಲರ ಪರವಾಗಿ, ನಮ್ಮ ವಿಶೇಷ ಮಕ್ಕಳ ಪರವಾಗಿ, ಸಂಸ್ಥೆಯ ಪರವಾಗಿ, ಅದೇ ರೀತಿಯಾಗಿ ಎಲ್ಲ ಶರಣೀಯರ ಪರವಾಗಿ ಭಕ್ತಿಪೂರ್ವಕವಾದಂಥ ಸ್ವಾಗತ ಕೊಡ್ತೀವಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂಥ ಬಾಲಚಂದ್ರ ಬರಮಗೌಡರವರಿಗೂ
ಚಂದ್ರು ಪ್ರಸಾದ್ ಅನ್ನೋರಿಗೂ, ಅದೇ ರೀತಿಯಾಗಿ ವಿ ಕೆ ಕರಿಗೌಡ ಅನ್ನೋರಿಗೂ, ಪಲ್ಲೇದ್ ಅನ್ನೋರಿಗೂ, ಹಾಗೂ ಅವರಿವರ ಹೆಸರನ್ನಲಾದೆ ಅದೇ ರೀತಿಯಾಗಿ ನಮ್ಮ ಪ್ರಕಾಶ್ ಅಸುಂಜ್ ಅನ್ನೋರಿಗೂ, ತೊಳಿಕಾಯಿ ಅನ್ನೋರಿಗೆ, ಹಾಗೂ ನಿಮ್ಮದಯ್ಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ನಿಮ್ಮಿಂತೆ ಕೂಡಲ ಸಂಗಮ ದೇವ ಬಸವ. ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವನ ಕರುಣೆಯಿಂದ ಅಥವಾ ಪರಶಿವ ಮೂರ್ತಿಯಿಂದ ಹುಟ್ಟಿದಂತ ಎಲ್ಲ ಮಕ್ಕಳು ಪರಶಿವ ರೂಪವನ್ನೇ ಹೊಂದಿರ್ತಾವ, ಆ ಜೀವ ಕಳೆಯ ಹೊರಡಿರ್ತಾವ. ಆ ಮಕ್ಕಳನ್ನ ನೋಡಿ ಮಗುದಕ್ಕಿಂತ ಅವರಿಗೆ ಅವಕಾಶವನ್ನು ಕೊಟ್ಟರೆ ಅವರು ಕೂಡ ನಮ್ಮಂತೆ ಸಹಜವಾದ ಬದುಕನ್ನ ಬದುಕಬಹುದು ಅನ್ನೋದನ್ನ ತೋರಿಸೋದ್ರ ಮೂಲಕ ನಮ್ಮ ಮಂಜಣ್ಣ ಆ ಮಕ್ಕಳ ಜೊತೆ ಮಕ್ಕಳಾಗಿ ಈ ಶಾಲೆಯನ್ನ ಅಸಹಜವಾದ ಮಕ್ಕಳನ್ನ ಸಹಜಿಸಿ ಕರ್ಕೊಂಡು ಹೋಗಿ ಅವರಲ್ಲೂ ಕೂಡ ಚೈತನ್ಯ ಶಿವಮೂರ್ತಿ ಐತಿ ಅನ್ನೋದನ್ನ ತಮ್ಮ ಮಾತಿನ ಮೂಲಕ ತೋರಿಸಿಕೊಟ್ರು. ಆ ಮೂಲಕ ಈ ಶಾಲೆ ಹೀಗೆ ಉತ್ತರೋತ್ತರವಾಗಿ ಬೆಳೀಲಿ ಅಂತ ಹೇಳಿ ಇವತ್ತು ಬಸವ ಪಂಚಮಿ ನಿಮಿತ್ತ ನಮ್ಮ ಬಸವಗಳ ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ನಮ್ಮ ಶ್ರೀಮಠದ ಸದ್ಭಕ್ತರು ಎಲ್ಲರೂ ಸೇರಿ ಇವತ್ತು ಎಲ್ಲ ಮಕ್ಕಳಿಗೂ ಅದೇನೋ ಹೇಳ್ತಾರಲ್ಲ, ನನ್ನ ಪಾಲು ನಿನ್ನ ಪಾಲು ಅಪ್ಪನ ಪಾಲು ಅವ್ರ ಪಾಲು ಕಡೆಗೆ ಹಾಲೆಲ್ಲ ಮಣ್ಣು ಪಾಲು. ಈ ಜಗತ್ತಿನ ಜೀವಿಯ ಜೀವ ರಕ್ಷಕ ದ್ರವ ಹಾಲು ಅಂತ ಹಾಲನ್ನ ಕೆಳಗೆ ಚೆಲ್ದನ ಅದನ್ನ ಮಣ್ಣು ಪಾಲು ಮಾಡ್ದನ ಎಲ್ಲರ ಪಾಲು ಮಕ್ಕಳ ಬಾಯಿ ಒಳಗ ಬುದ್ಧ ಒಂದ್ ಕಡೆ ಬಾಚು ಹೇಳ್ತಾರ. ಎಲ್ಲಿ ನಾವು ದೇವರನ್ನ ಕಾಣ್ತಾ ಇದ್ರ ದೀನರು, ದಲಿತರು, ನೊಂದವರು, ಬೆಂದವರು, ಅಸಹಾಯಕತೆಯಲ್ಲಿ ಬರ್ತಕ್ಕಂಥ ಮಕ್ಕಳ ಕಣ್ಣೀರಿನ ವರ್ಷದಲ್ಲಿ ನಾನು ಭಗವಂತನ ಸೇವೆಯನ್ನ ಕಾಣ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರ. ಹಾಗಾಗಿ ಅಂತಹ ಮಕ್ಕಳಿಗೆ ಇವತ್ತಿನ ಹಾಲು ಉಣಿಸುವ ಕಾರ್ಯಕ್ರಮ ಮಾಡಕತ್ತಿದ್ರೆ ನಿಜವಾಗ್ಲೂ ನಮ್ಮ ಬಸವಗಳ ಶಿವನಿಗೆ ಹಾಲು ಉಣಿಸುವಂತ ದೊಡ್ಡ ಕೆಲಸವನ್ನು ಮಾಡಕತ್ತಿ. ಯಾಕಂದ್ರೆ ಹಸಿದ ಒಡಲಿಗೆ, ನೊಂದ ಒಡಲಿಗೆ ಹಾಲನ್ನು ಹಾಕೋದಂಥದ್ದು ಅದು ನಿಜವಾಗ್ಲೂ ಪರಶಿವಮೂರ್ತಿಯ ಸೇವೆ ಅನ್ನೋ ದೃಷ್ಟಿಯಲ್ಲಿ ಅಂತ ಕೆಲಸವನ್ನ ಇವತ್ತಿನ ನಮ್ಮ ಬಸವದ ಎಲ್ಲ ಪದಾಧಿಕಾರಿ ವರ್ಗ ಮಾಡಕತ್ತಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಚಂದ್ರಣ್ಣರು ಮತ್ತೆ ನಮ್ಮ ಬಾಲಚಂದ್ರಣ್ಣರು ಆಮೇಲೆ ನಮ್ಮ ಇಡೀ ಬಸವ ದಳದ ಪದಾಧಿಕಾರಿಗಳು ಬಂದಿದ್ದು ನಮಗ ಹಂಡೆ ಕೊಡುವ ಸಂತೋಷ ಆಗೈತಿ. ಇಂಥ ಮಕ್ಕಳೇ ದೇವ ಸ್ವರೂಪ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣ ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀಯುತ ಚಂದ್ರು ಸರ್ ನಗರಸಭಾ ಸದಸ್ಯರು ದಯವಿಟ್ಟು ಅವರ ವೇದಿಕೆಗೆ ಬರಬೇಕು ಅಂತ
ಅದೇ ರೀತಿ ಹಿರಿಯ ಶರಣರ ಅನುಭವಗಳಾದಂಥ ಕರಿಗೌಡರವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತಕ್ಕಂಥದ್ದು. ಬಾಲಚಂದ್ರ ಬರಮಗೌಡರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಅವರನ್ನು ನಾವು ಕೋರಿಕೊಳ್ತಾ ಇದ್ದೇವೆ. ವೇದಿಕೆಯ ಅಧೀಕ್ಷಕರಾದಂತಹ ಶರಣೆ ಲೇಖಾ ಸೋನಲ್ ಮೇಡಮ್ ಅವರು ಕೂಡ ಆಸನವನ್ನು ಅಲಂಕರಿಸಬೇಕು ಅಂತಕ್ಕಂಥ ಬಂಧುಗಳೇ, ಈ ಒಂದು ಕಿರು ಸಮಾರಂಭದ ಪಾವನ ಸಾಹಿತ್ಯವನ್ನು ನಿರ್ವಹಿಸಿದ ಡಾಕ್ಟರ್ ಮಹಾಂತರ ಸ್ವಾಮೀಜಿಯವರ ಹರಿದಾವಗಳಲ್ಲಿ ಒಳಪಟ್ಟು ವೇದಿಕೆ ಮೇಲೆ ಆಗಮಿಸಿ ಅಲಂಕರಿಸಿರ್ತಕ್ಕಂಥ ಜಿಮ್ಸ್ ನಿರ್ದೇಶಕರು ಮತ್ತು ಗೌರವಾನ್ವಿತ ಮೇಡಮ್ ಅವರಲ್ಲಿ ಹಾಗೂ ಕರಿಗೌಡರವರಲ್ಲಿ ತಳಸ ಶರಣರಲ್ಲಿ ಬಹಳ ವಿಶೇಷವಾಗಿ ನಮ್ಮ ಬಸವದಳ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರಿಂದ ವಿಶೇಷವಾಗಿ ಈ ಜಿಮ್ಸ್ನಲ್ಲಿ ಕಾರ್ಯ ಮಾಡಿರ್ತಕ್ಕಂಥ ಸಮಸ್ತ ಎಲ್ಲ ಸಿಬ್ಬಂದಿ ವರ್ಗದವರನ್ನ ಹಾಗೂ ಆಸ್ಪತ್ರೆಗೆ ರೋಗಿಗಳೇ ಒಂದು ಗೌರವ ಆಧಾರ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಅಥವಾ ಆಹ್ವಾನಿತರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರೂ ಕೋರ್ತಾ ಇವತ್ತ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಮಹಾಬೈಲಿನಲ್ಲಿ ಬಯಲಾದಂತಹ ದಿನ ಇದು. ಸಾಮಾನ್ಯವಾಗಿ ನಾಗಪಂಚಮಿ ನಾಗರ ಪಂಚಮಿ ಅಂತ ನಾವು ಕರಿತೀವಿ, ಇದು ಬಸವ ಪಂಚಮಿ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ನಾವೆಲ್ಲ ಹೇಳ್ತಾ ಇದ್ದೇವೆ ಏನಂದ್ರೆ, ಕಲ್ಲು ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಜಿಟದ ನಾಗರ ಕಂಡರೆ ಹಾಲನ್ನು ಎರಿದ್ರು ನಾವು. ಕಲ್ಲು ನಾಗರ ಕಂಡ್ರೆ ಹಾಲು ಎರಿತೀವಿ, ನಿಜವಾದ ನಾಗರು ಬಂದ್ರೆ ಅದನ್ನು ನಾವು ಬಡಿತೀವಿ ಅಂತಕ್ಕಂಥದ್ದು. ಹೀಗೆ ಹಾಲು ಭೂಲೋಕದ ಅಮೃತ. ಎದೆ ಹಾಲು ಒಂದು ಜೀವಕ್ಕೆ, ಒಂದು ಕೂಸಿಗೆ ಅದು ಒಂದು ಏನು ಅಮೃತ ಸಮಾನ. ಹೀಗೆ ಪ್ರಾಣಿಜನ್ಯವಾದಂಥ ಆಕಳ ಎಮ್ಮೆ ಜನ್ಯವಾದಂಥ ಹಾಲು, ತಾಯಿ ಜನ್ಯವಾದಂಥ ಹಾಲು ಅತ್ಯಂತ ಜೀವಕ್ಕೆ ಜೀವಾಳ ಅಂತಕ್ಕಂಥದ್ದು. ಇಂಥ ಹಾಲನ್ನು ಪವಿತ್ರವಾದಂಥ ಅಮೃತ ಸದೃಶವಾದಂಥ ಇಂಥ ಹಾಲು ವ್ಯರ್ಥ ಆಗಬಾರ್ದು, ಅದು ಉಪಯೋಗ ಆಗಬೇಕು. ರೋಗಿಗಳಿಗೆ, ಅನಾಥರಿಗೆ, ಶಿಶುಗಳಿಗೆ, ಕೂಸುಗಳಿಗೆ, ದುರ್ಬಲರಿಗೆ, ಅಶಕ್ತರಿಗೆ ಅದು ಸರಿಯಾಗಿ ವಿತರಣೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಗದಗಿನ ಜಗದ್ಗುರು ತೋಂಟದಾರ್ಯ ಮಠ, ಬಸವದಳ, ಬಸವ ಕೇಂದ್ರ, ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ಇನ್ನಿತರ ಈ ರೀತಿಯಾದಂಥ ತತ್ವದಲ್ಲಿ ಒಲವು ಉಳ್ತಕ್ಕಂಥ ಎಲ್ಲರೂ ಕೂಡ ಸೇರಿ ಮತ್ತು ಮಾನ್ಯ ಜಿಮ್ಸ್ ನಿರ್ದೇಶಕರ ಸಭೆ ಅವರ ಒಂದು ಗೌರವ ಆ ಕಾರ್ಯಕ್ರಮದಲ್ಲಿ ಅವರು ಸೂಚಿಸಿದ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ, ಸಮಾಜಮುಖಿ ಕಾರ್ಯಕ್ರಮ, ಹೊಸ ದೃಷ್ಟಿಕೋನವನ್ನ ಜನತೆಗೆ ಬಿಂಬಿಸ್ತಕ್ಕಂಥ ಕಾರ್ಯಕ್ರಮ ಅಂತ ಭಾವಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮದ ಔಚಿತ್ಯವನ್ನ ಪ್ರಸ್ತಾಪಿಸಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಮುಂದಿನ ಈ ಕಾರ್ಯಕ್ರಮಕ್ಕೆ ಮಾಡಿಕೊಡ್ಬೇಕು ಅಂತ ಹೇಳಿ ಅವಳಿಕೆ ಅವರಲ್ಲಿ Guru Bhagavata
ಶರಣ ಎಲ್ಲರಿಗೂ ಶರಣು ಶರಣಾರ್ಥಿ. ಪ್ರಾರ್ಥನೆಯನ್ನು ನಡೆಸಿರ್ತಕ್ಕ ಎಲ್ಲ ಶರಣರಿಗೆ ಈ ಎಲ್ಲ ಸಂಘಟನೆಗಳ ವತಿಯಿಂದ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾರೆ. ಈಗ ಇವತ್ತಿನ ಕಾರ್ಯಕ್ರಮದ ಈ ಒಂದು ಬಸವ ಪಂಚಮಿ ಬಸವದಳ ಬಸವ ಕೇಂದ್ರ ಜಾಗತಿಕ ಲಿಂಗಾಯತ ಮಹಾಸಭಾ ಲಿಂಗಾಯತ ಪ್ರಗತಿಶೀಲ ಸಂಘ ಎಲ್ಲ ಬಸವಪರ ಸಂಘಟನೆಗಳ ವತಿಯಿಂದ ಈ ಬಸವ ಪಂಚಮಿಯನ್ನು ನಮ್ಮ ಎಲ್ಲ ಸಂಘಟನೆಗಳ ವತಿಯಿಂದ ನಾವು ಮಾಡ್ಕೊತಾ ಬರ್ತಾ ಇದ್ದೇವೆ. ಈ ಕನಿಷ್ಠ ಏನಿದ್ರು 15 ವರ್ಷದಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ರೋಗಿಗಳಿಗೆ ಹಾಲು ಕುಡಿಸೋದರಿಂದ, ಮಕ್ಕಳಿಗೆ ಹಾಲು ಕುಡಿಸೋದರಿಂದ ಅವರ ಆರೋಗ್ಯ ಸುಧಾರಿಸ್ತದೆ. ಈ ಮಿಲ್ಕ್ ಕಂಪ್ಲೀಟ್ ಫುಡ್ ಅನ್ನು ಅದಕ್ಕೆ ನಾವು ಅದನ್ನು ವೇಸ್ಟ್ ಮಾಡಬಾರ್ದು ಅನ್ನುವಂಥ ನಮ್ಮ ಪೂಜ್ಯರಾದ ಜಗದ್ಗುರು ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು, ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು, ಹಾಗೆ ಇಳಕಲದ ಗುರುಮಾನಂದ ಮಹಾಸ್ವಾಮಿಗಳು ಇವರೆಲ್ಲ ನಮಗೆ ಮಾರ್ಗದರ್ಶನ ನೀಡಿ ಈ ಕೈಕ್ರಮಕ್ಕೆಲ್ಲ ಮಾಡಿದರೆ ನಿಮಗೆ ಹಾಲು ವೇಸ್ಟ್ ಮಾಡಲಾರ್ದ ನೀವು ರೋಗಿಗಳಿಗೆ ಮಕ್ಕಳಿಗೆ ಕೊಡುವಂಥ ನಮಗೆ ಸಂಸ್ಕಾರ ಕೊಟ್ಟರು. ಆ ಸಂಸ್ಕಾರದ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಈ ಬಸವ ಪಂಚಮಿ ಮಾಡೋದು, ಹಾಲು ಕಲಿಗೆ ಹಾಕ್ತಾರ, ಮಣ್ಣಾಗ ಹಾಕ್ತಾರ, ಎಲ್ಲ ಹಾಕೋದ್ರಿಂದ ವೇಸ್ಟ್ ಆಗುತ್ತೆ ಅನ್ನುವಂಥದ್ದು ನಮಗೆ ತಿಳುವಳಿಕೆ ಬಂದರೆ ನಾವೆಲ್ಲ ರೋಗಿಗಳಿಗೆ ಮಕ್ಕಳಿಗೆ ನಾವು ಈ ಕಾರ್ಯಕ್ರಮವನ್ನು ಈ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ನಮ್ಮ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಡಾಕ್ಟರ್ ಸ್ವಾಗತ ಮಾಡಿಕೊಳ್ತಾ, ಅದೇ ರೀತಿ ನಮ್ಮ ಪ್ರಗತಿಶೀಲ ಸಂಘದ ಹಾಗೂ ಈ ಎಲ್ಲ ನಮ್ಮ ಸಂಘಟನೆಗಳ ಪರವಾಗಿ ನಮ್ಮೆಲ್ಲರಿಗೆ ಕೈ ಜೋಡಿಸುವಂಥ ನಮ್ಮ ಈಗ ಬದುಕಿನ ನಗರಸಭೆಯ ಸದಸ್ಯರಾದಂಥ ಚಂದ್ರಣ್ಣ ಕಡಸದವರು ಸಹಿತ ಈ ಎಲ್ಲ ಸಂಘಟನೆಗಳಿಂದ ಕುಟುಂಬವಾಗಿ ಸ್ವಾಗತ ಮಾಡಿಕೊಳ್ತಾ, ಅದೇ ರೀತಿ ನಮ್ಮ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದಂಥ ಡಾಕ್ಟರ್ ದಿನೇಶ್ ದೇಸಾಯಿ ಅವರನ್ನು ಸಹಿತ ನಾವು ಎಲ್ಲ ಸಂಘಟನೆ ಪರವಾಗಿ ಮತ್ತು ಕೆ.ಎನ್. ಪಾಟೀಲ ಮಹಾವಿದ್ಯಾಲಯದ ಪರವಾಗಿ ಪೂರ್ವಕವಾಗಿ ಸ್ವಾಗತ ಮಾಡಿಕೊಡ್ತಾ, ಅದೇ ರೀತಿ ಈ ನಮ್ಮ ಕಾರ್ಯಕ್ರಮಕ್ಕೆ ಶಿವಸಂಗಮದ ಮುಖ್ಯಸ್ಥರಾದಂಥ ಗುಪ್ಪಿನ ಪಾಲ್ದಾರರಾದಂಥ ಶ್ರೀ ಎಂ.ಬಿ. ಲಿಂಗಾಳ್ ಅವರು ಸಹಿತ ಈ ನಮ್ಮ ಹಾಲಿನ ಸೇವೆಯನ್ನು ವಹಿಸಿಕೊಂಡು 3 ಲೀಟರ್ ಹಾಲನ್ನು ನಮಗೆ ಎಲ್ಲ ರೋಗಿಗಳಿಗೆ ಕೊಡಲಿಕ್ಕೆ ಅವರು ಪ್ರೇರಣೆ ಕೊಟ್ಟು ಅವರು ನೀಡಿದ್ದಾರೆ. ಅದೇ ರೀತಿ ನಮ್ಮ ಬಸವನಗರದ ಅಧ್ಯಕ್ಷರಾದಂಥ ವಿ.ಕೆ. ಕರಿಗೌಡರು ಸಹಿತ ನಾವು ಈ ಎಲ್ಲ ಸಂಘಟನೆಗಳಿಗೆ ಪೂರ್ವಕವಾಗಿ ಸ್ವಾಗತಿಸಿ, ಅದೇ ರೀತಿ ಇಲ್ಲಿ ಆಗಮಿಸಿದಂಥ ಎಲ್ಲ ನಮ್ಮ 3 ಕೇಂದ್ರಗಳ ಮತ್ತು ಇಲ್ಲಿ ನಡೆದಂಥ ನಮ್ಮ ಎಲ್ಲ ಬಸವ ಭಕ್ತರನ್ನು ಈ ಮಹಾವಿದ್ಯಾಲಯದ ವತಿಯಿಂದ ಪೂರ್ವಕವಾಗಿ ಸ್ವಾಗತಿಸಿ, ಇಲ್ಲಿ ನಡೆದಂಥ ಎಲ್ಲ ರೋಗಿಗಳಿರ್ಬೋದು ಅಥವಾ ಈ ಮುಖ್ಯಸ್ಥರಿರ್ಬೋದು ಅಥವಾ ಈ ನಮ್ಮ ಮಹಾವಿದ್ಯಾಲಯದ ಸುಶ್ರೂಷಕರು ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಲ್ಲಿ ಆಗಮಿಸಿದಂಥ ಎಲ್ಲರನ್ನು ನಾನು ಎಲ್ಲ ಸಂಘಟನೆಗಳ ವತಿಯಿಂದ ಮತ್ತು ಈ ಮಹಾವಿದ್ಯಾಲಯದ ವತಿಯಿಂದ ಉತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈಗ ಈ ನಮ್ಮ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಬಸವಲಿಂಗ ಮಹಾಸ್ವಾಮಿಗಳಿಗೆ ಈ ನಿರ್ದೇಶಕರಾದಂಥ ನಮ್ಮ ಬಸವರಾಜ ಬೊಮ್ಮನಹಳ್ಳಿ ಅವರು ಮಾಲಾರ್ಪಣೆ ಮಾಡಬೇಕಂತ ಹೇಳಿ ನಾವು ಮಾಡ್ತೇವೆ. ಈ ನಮ್ಮ ಎಲ್ಲ ಸಂಘಟನೆ ವತಿಯಿಂದ ಈ ಕಾರ್ಯಕ್ರಮದ ಮುಖ್ಯಸ್ಥ ವಹಿಸಿದಂಥ ಡಾಕ್ಟರ್ ಬಸವರಾಜ ಬೊಮ್ಮನಹಳ್ಳಿ ನಿರ್ದೇಶಕರು ಕೆ.ಎಚ್. ಪಾಟೀಲ್ ಮಹಾವಿದ್ಯಾಲಯಕ್ಕೆ ಇವರನ್ನು ನಾನು ನಮ್ಮ ಬಸವದಳದ ಶಿವಣ್ಣ ಅವರು ಮಾಲಾರ್ಪಣೆ ಮಾಡಬೇಕಂತೇಳಿ ನಾವು ನೋಡ್ತೇವೆ. ಈ ಮಾಲಾರ್ಪಣೆ ಮಾಡಿದಂಥ ಮಾಲಾರ್ಪಣೆ ಸ್ವೀಕರಿಸಿದಂಥ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಈಗ ಈ ಕಾರ್ಯಕ್ರಮದ ಉದ್ದೇಶವನ್ನು ನಮ್ಮ ಗೌರಕ್ಕ ಬಡಿಗಣ್ಣವರು ನಮ್ಮ ಒಂದು ಅನಿಸಿಕೆಗಳನ್ನು ನಮ್ಮ 3 ಸಂಘಟನೆಗಳು ನಾವು ಹೆಂಗೆ ಮಾಡ್ಕೊಂಡು ಬಂದೀವಿ, ಈ ಮುಖ್ಯ ಉದ್ದೇಶವನ್ನು ವಿವರಿಸಬೇಕಂತೇಳಿ ನಾನು ಗೌರಕ್ಕವರಿಗೆ ವಿನಂತಿ ಮಾಡ್ತೀನಿ. ಪಂಚಮಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಮಹಾಂತಲಿಂಗ ಸ್ವಾಮೀಜಿಯವರಲ್ಲಿ ಹಾಗೂ ಈ ಜಿಲ್ಲಾ ಆಸ್ಪತ್ರೆಯ ಮುಖ್ಯ ಡಾಕ್ಟರ್ ಬೊಮ್ಮನಹಳ್ಳಿಯವರಲ್ಲಿಯೂ ಮೇಡಮ್ ಅವರಲ್ಲಿಯೂ ನಮ್ಮ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದಂಥ ದಿನೇಶ್ ದೇಸಾಯಿ ಅಣ್ಣವರಲ್ಲಿಯೂ ಹಾಗೂ ನಗರಸಭೆಯ ಸದಸ್ಯರಾದಂಥ ಚಂದ್ರು ತಡಸದವರಲ್ಲಿಯೂ
ಹಾಗೂ ಈ ಕಾರ್ಯಕ್ರಮದ ಈ ಒಂದು ಬಸವ ಪಂಚಮಿ ಕಾರ್ಯಕ್ರಮಕ್ಕೆ ಒಂದು 100 ಲೀಟರ್ ಹಾಲುಗಳನ್ನು ಕೊಡುವ ಮೂಲಕ ದಾಸೋಹವನ್ನು ಒಯ್ದಂಥ ಶಿವಸಂಗಮದ ಅಭ್ಯರ್ಥಿಯಾದಂಥ ನಮ್ಮ ಪಾಲುದಾರರಂಥ ಲಿಂಗದಾಳ್ ಅವರನ್ನು ಹಾಗೂ ಬಸವದ ಅಧ್ಯಕ್ಷರಾದಂಥ ವಿ.ಕೆ. ಕರಿಗೌಡ್ರಪ್ಪ ಅವರಲ್ಲಿಯೂ ಹಾಗೂ ಈ ಒಂದು ಜಿಲ್ಲಾ ಆಸ್ಪತ್ರೆ ಹಿರಿಯ ಸದಸ್ಯರಾಗಿರ್ತಂಥ ಹಿರಿಯ ಡಾಕ್ಟರ್ ಆದಂಥ ನಮ್ಮ ಹಳಮನಿ ಅಪ್ಪ ಅವರಲ್ಲಿಯೂ ಹಾಗೂ ಇಲ್ಲಿ ನಡೆದಂಥ ಎಲ್ಲ ಶರಣ ತಂದೆ ತಾಯಿಗಳಲ್ಲಿಯೂ ಕೂಡ ನನ್ನ ಅನಂತ ಶರಣಾರ್ಥಿಗಳು. ಹಬ್ಬ ನನ್ನ ಒಂದು ವಿಶೇಷ ಇರ್ತದೆ. ಇಲ್ಲಿ ಈ ಹಬ್ಬ ನಾವು ಮಾಡಕತ್ತೀವಲ್ಲ, ಮೊದಲು ನಾವು ಯಾರನ್ನು ನೆನೆಸ್ಬೇಕಂದ್ರೆ ಈ ಇಲ್ಲಿರ್ತಕ್ಕಂಥ ವೈದ್ಯರನ್ನು ನೆನೆಸ್ಬೇಕು. ಆ ವೈದ್ಯರನ್ನು ನೆನೆಸೋದ್ರ ಜೊತೆಗೆ ಇಲ್ಲಿ ನರ್ಸ್ಗಳಾಗಿ ಸಿಸ್ಟರಾಗಿ ಕೆಲಸ ಮಾಡುವಂಥವ್ರನ್ನು ಕೂಡ ನಾವು ಬಹಳಷ್ಟು ಪ್ರೀತಿಯಿಂದ ಧನ್ಯತೆಯಿಂದ ನಾವು ಅವ್ರನ್ನ ಗೌರವಿಸ್ಬೇಕಾಗ್ತೈತಿ. ಆ ಕಾರಣಕ್ಕಾಗಿ ಅವರೆಲ್ಲ ಒಂದು ಸೇವೆಯನ್ನು ಮಾಡ್ತಕ್ಕಂಥ, ಆಮೇಲೆ ಆಸ್ಪತ್ರೆಯ ಸ್ವಚ್ಛತೆಯನ್ನು ಇಟ್ಕೊಂಡಿರ್ತಕ್ಕಂಥ ಎಲ್ಲ ಏನು ಕಾರ್ಮಿಕ ವರ್ಗ ಐತಲ್ಲ, ಆ ಎಲ್ಲ ವರ್ಗಕ್ಕೂ ಕೂಡ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅವರೆಲ್ಲವನ್ನ ಅಭಿನಂದಿಸ್ಬೇಕು. ಹಬ್ಬ ನಮಗೆ ಇವನ್ನೆಲ್ಲ ಕಟ್ಟಿಕೊಡ್ತಾರೆ. ಅಂದ್ರೆ ಏನು ನಾವು ಮಾಡಬೇಕಾಗೈತಿ, ಏನು ನಾವು ಮಾಡಾಕತ್ತೀವಿ ಅನ್ನುವಂಥ ಹಿನ್ನೆಲೆ ಒಳಗೆ ಆ ಹಬ್ಬಗಳ ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನು ನಾವು ಅವಲೋಕನ ಮಾಡ್ಕೊತ ಹೋದ್ವಿ ಅಂತಂದ್ರೆ ನಾವು ಅಕ್ಕ ಮಾದೇವಿ ಒಂದು ವಚನ ನೆನಪು ಮಾಡ್ಕೊತೇವೆ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿದ್ದ ಸತಿಸುತರು ತಮಗೆ ಹರಿದು ಹೋಗುತ್ತಾ ಇದ್ದಾರೆ, ಬೇಡವೇ ಬಂಜೆಯಾಗಿ ಕೆಡಬೇಡ ಬೈಲಿಂಗೆ ಮನವೇ, ಚನ್ನ ಮಲ್ಲಿಕಾರ್ಜುನನ ಶರಣರ ಸಂಘದಲ್ಲಿ ಹೊಣೆ ಹೊಕ್ಕು ಬದುಕ ಕಂಡ ಮನವೇ ಅಂತ ಹೇಳನ್ನುವಂಥ ಅಕ್ಕ ಮಾದೇವಿ ವಚನ ನೋಡಿದ್ವಿ ಅಂತಂದ್ರೆ, ಇವತ್ತು ನಾವು ಮಲ್ಕೊಂಡು ಎದ್ವಿ ಅಂದ್ರೆ ದಿನದೊಳಗೆ ನಮ್ಮ ಒಂದು ದಿನದ ಆಯುಷ್ಯ ಕಮ್ಮಿ ಆಕೊಂತ ಹೋಗ್ತದೆ. ನಾವು ಅನ್ಕೊಂತೀವಿ 1ನೇ ವರ್ಷದ ಹುಟ್ಟಹಬ್ಬ ಮಾಡ್ಕೊಳಕತ್ತೀವಿ, 50ನೇ ವರ್ಷದ ಹುಟ್ಟಹಬ್ಬ ಮಾಡ್ಕೊಳಕತ್ತೀವಿ, 100 ವರ್ಷದ ಹುಟ್ಟಹಬ್ಬ ಮಾಡ್ಕೊಳಕತ್ತೀವಿ ಅಂತ ಹೇಳಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಆಯುಷ್ಯದ ಒಂದೊಂದು ದಿನಾನೂ ಕೂಡ ಸಾಯ್ತಾ ದಿನಕ್ಕೆ ಅದು ಹೋಗ್ತಿರ್ತದೆ. ಆ ಹೋಗುವಂಥ ಸಮಯದೊಳಗೆ ನಾನು ಏನು ಮಾಡ್ಬೇಕಂತಂದ್ರೆ, ಇಲ್ಲಿ ಅಕ್ಕ ಹೇಳ್ತಾಳ, ಬೇಡವೇ ಬಂಜೆಯಾಗಿ ಕೆಡಬೇಡ ಬೈಲಿಂಗೆ ಎಲೆ ಮನವೇ ಅಂತ ಕೇಳ್ತಾಳ. ಅಂದ್ರೆ ಬಂಜೆಯಾಗಿ ಕೆಡುವುದು ಅಂತಂದ್ರೆ ನಾವು ಭಾಳ ಜನ ತಿಳ್ಕೊಂಡಿವಿ, ಮಕ್ಕಳು ಹಡಿಲಿಲ್ಲ ಅಂದ್ರೆ ಬಂಜೆ ಅಂತ ತಿಳ್ಕೊಂಡಿವಿ. ನಮ್ಮ ಒಳಗೆ ಅರಿವು ಹುಟ್ಟಲಿಲ್ಲ ಅಂತಂದ್ರೆ ಬಂಜೆ ಆದಂಗೆ. ಯಾರೇ ಇರಲಿ, ಗಂಡು ಹೆಣ್ಣು ಅನ್ನುವಂಥ ತಾರತಮ್ಯ ಇಲ್ಲಿ ಪ್ರತಿಯೊಬ್ಬರ ಅಂತರಂಗದೊಳಗೂ ಕೂಡ ಅರಿವು ಅನ್ನುವಂಥ ಆ ಜಾಗೃತ ಅವಸ್ಥೆ ಐತಿಲ್ಲ, ಆ ಅವಸ್ಥೆ ನನ್ನ ಒಳಗೆ ಪ್ರಕಟ ಆಗಲಿಲ್ಲ ಅಂತಂದ್ರೆ ನಾನು ಬಂಜೆಯಾಗಿ ಇರ್ಬೋದಂಗ ಅಂತೇಳಿ ಅನ್ನುವಂಥ ಮಾತನ್ನ ಅಕ್ಕ ಹೇಳ್ತಾಳೆ. ಹಾಗಾಗಿ ಈ ಬಸವ ಪಂಚಮಿ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ನಾವು ನೋಡೋದಾಯ್ತು ಅಂದ್ರೆ, ಯಾಕಂದ್ರೆ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಒಂದು ಹಿನ್ನೆಲೆ ಅದ. ಆ ಹಿನ್ನೆಲೆಯಲ್ಲಿ ನಾವು ಏನೇನು ಆಚರಣೆಗಳನ್ನು ಮಾಡಬೇಕನ್ನುವಂಥ ವಿಚಾರಗಳು ಕೂಡ ಅದ. ಇಲ್ಲಿ ನಾವು ಬಸವ ಪಂಚಮಿ ನಿಮಿತ್ತ ಏನ್ ಮಾಡ್ತೀವಿ ಅಂತಂದ್ರೆ, ಬಹಳ ಜನ ನಾವು ಲೋಕಾರೂಢಿ ಒಳಗೆ ಮಾಡ್ತೀವಿ ಅಂದ್ರೆ ಹಾಲನ್ನ ನಾವು ಕಲ್ಲಿನ ನಾಗಪ್ಪಗ ಮಣ್ಣಿನ ನಾಗಪ್ಪಗ ಹಾಕಿ ಬರುವುದನ್ನು ನೋಡ್ತೀವಿ. ಅದನ್ನು ನೋಡಿದಂಥ ಅಪ್ಪ ಬಸವಣ್ಣ ಅವ್ರು ಹೇಳ್ತಾರ, ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಅಂತ ಹೇಳಿ. ಯಾಕಂದ್ರೆ ಸಹಜವಾಗಿ ನಮ್ಗೆ ಯಾರಿಗೂ ಇದನ್ನು ಬಿಡಿಸ್ಬೇಕಾಗಿಲ್ಲ, ಗೊತ್ತಾಗ್ತದೆ. ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರಯ್ಯ, ಉಂಬ ಜಂಗಮ ಮನೆಗೆ ಬಂದರೆ ನಡೆ ಎಂಬರಯ್ಯ. ಇದು ನಾವು ನೋಡಿದ್ರೆ ಹಿಂಗೆ ಹೇಳ್ತಾ ಅವ್ರು ಹೇಳ್ಕೊಂತ ಹೋಗ್ತಾರ. ಅಂದ್ರೆ ನಾವು ಮನೆಗೆ ಬಂದಂಥ ಯಾರೇ ಇರಲಿ ಅವ್ರಿಗೆ ನಾವು ಒಂದು ತುತ್ತು ನೀಡ್ಲಾರ್ದ, ಅವ್ರನ್ನ ನಾವು ನೋಡ್ಲಾರ್ದನ ನಾವೇನು ಮಾಡ್ತೀವಿ, ಕಲ್ಲ ಲಿಂಗಕ್ಕೆ ಬೋನವನ್ನ ಹಿಡಿತಾ ಹೋಗ್ತೀವಿ. ಈ ವಿಡಂಬನೆಯನ್ನು ಮಾಡ್ತಾ ಹೇಳ್ತಾರ ಅವರು, ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮಿಟ್ಟಿ ಅಂತ ಪರಯ್ಯ ಅಂತ ಹೇಳ್ತಾರೆ. ಯಾಕವ್ರು ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದ್ರೆ ಯಾಕವ್ರು ಕಲ್ಲ ತಾಗಿದಂತ ಮಿಟ್ಟಿ ಅಂತ ಪರಕ ಅಂತಂದ್ರೆ, ಅವ್ರು ಸತ್ಯವನ್ನ ತಿಳಿದಿರ್ತಾರೆ. ಆ ಸತ್ಯವನ್ನ ತಿಳಿದು ಸತ್ಯದ ಮಾರ್ಗದೊಳಗೆ ನಡೆದಂಥವ್ರನ್ನ ನಾವು ನೋಡಿ ಏನು ಮಾಡ್ತಿರ್ತೀವಿ ಅಂದ್ರೆ, ಏನು ನೋಡ್ರಿ ಅವ್ರಿಗೆ ಹಬ್ಬ ಅಂದ್ರೆ ಗೊತ್ತಿಲ್ಲ, ಏನ್ರಿ ಅವ್ರು ಏನು ಮನ್ಯಾಗ ಪೂಜೆ ಮಾಡಂಗಿಲ್ಲ, ಹಿಂಗೆ ಮಾಡಂಗಿಲ್ಲ ಅಂತಾರೆ. ಆದ್ರೆ ಅವ್ರು ತಿಳ್ಕೊಂಡಿರ್ತಕ್ಕಂಥ ಪೂಜೆ ಯಾವುದು ಅಂತಂದ್ರೆ, ಲಿಂಗವನ್ನ ಪೂಜಿಸಿದ ಫಲ ಯಾವುದು ಅಂತಂದ್ರೆ ಇಡೀ ಜಗತ್ತವೇ ಲಿಂಗ ಅನ್ನುವಂಥ ಭಾವದೊಳಗೆ ಅವ್ರು ಬದುಕ್ತಿರ್ತಾರೆ. ಹಾಗಾಗಿ ಆ ಬದುಕುವುದ್ರೊಳಗೆ ಅವ್ರಿಗೆ ಯಾರೂ ವ್ಯಕ್ತಿಗಳಾಗಿ ಕಾಣಂಗಿಲ್ಲ, ಎಲ್ಲರೂ ಕೂಡ ಲಿಂಗವಾಗಿ ಪರಿವರ್ತನೆ ಆಗುವಂಥ ಸ್ವಭಾವ ಆ ಒಂದು ನಿಲುವು ಏನೈತಲ್ಲ ಆ ಶರಣರಲ್ಲಿ ಬಂದಿರ್ತದೆ. ಹಿಂಗೆ ನಾವು ಮಾಡ್ತಾ ಏನು ಮಾಡ್ತೀವಿ ಅಂತಂದ್ರೆ, ಇವತ್ತು ನಾವು ಕಲ್ಲು ನಾಗಪ್ಪಗೆ ಹಾಲು ಹಾಕಿ ಬರ್ತೀವಿ, ಅಪ್ಪನ ಪಾಲು ಅವನ ಪಾಲು, ಹಾಲೆಲ್ಲ ಮಣ್ಣು ಪಾಲು ಆಗಿಬಿಡ್ತದೆ. ಅಂದ್ರೆ ಪೌಷ್ಟಿಕ ಆಹಾರ ಆಗಿರ್ತಕ್ಕಂಥ ಹಾಲನ್ನ ನಾವು ಬಹಳ ವಿಜ್ಞಾನವನ್ನು ಓದ್ಕೊಂಡಿರ್ತೀವಿ, ಆಮೇಲೆ ಬೇರೆ ತಂತ್ರಜ್ಞಾನಗಳನ್ನು ಹೊಂದಿರತಕ್ಕಂಥ ಶಿಕ್ಷಣವನ್ನು ನಾವು ಪಡೆದೀವಿ. ಆ ಶಿಕ್ಷಣವನ್ನು ಪಡೆದಾಗಿಯೂ ಕೂಡ ನಮ್ಮ ಆಲೋಚನೆಗಳು ಮತ್ತೆ ನಾವು ಇದ್ರ ಕಡೆ ಹೋದ್ವಿ ಅಂದ್ರೆ ನಾವು ಹೆಂಗ ಅಂತೇಳಿ ಅನ್ನುವಂಥ ಆಲೋಚನೆಗಳನ್ನು ನಾವು ಮಾಡಬೇಕು. ಈ ಸೃಷ್ಟಿ ಒಳಗೆ ನೋಡ್ತೀವಿ,
ಈಗ ನಾವು ಮಾತಾಡುವಂಥ ಮಾತುಗಳು ದಿನ ಕೇಳೋರಿಗೆ ಏನ್ರಿ ಇವ್ರು ಮೊದಲೇ ಅದನ್ನ ಹೇಳ್ತಾರ ಅಂತ ಅನಿಸ್ಬೋದು. ಆದ್ರೆ ಇಲ್ಲಿರ್ತಕ್ಕಂಥ ಹೊಸಬ್ರು ಒಂದು 8-10 ಜನ ಇರ್ತಾರೆ, ಅಥವಾ ಒಂದು 10-20 ಜನ ಇರ್ತಾರೆ. ಅವ್ರಿಗೆ ಈ ವಿಷಯಗಳು ಮುಟ್ಟಬೇಕಾಗಿರ್ತದೆ. ಯಾಕಂದ್ರೆ ಕೇಳಿದಂಥವ್ರಿಗೆ ಇದು ವಿಷಯ ಪದೇ ಅನಿಸ್ಬೋದು. ನಾವು ನೋಡ್ತೀವಲ್ಲ ಸೃಷ್ಟಿಯನ್ನ, ಈ ಸೃಷ್ಟಿಯೊಳಗೆ ಪ್ರತಿ ದಿನ ಪ್ರತಿ ಕ್ಷಣ ಹುಟ್ಟು ಸಾವು ನಡೀತಾನ ಅದ. ಆ ಹುಟ್ಟು ಸಾವು ನಡೀತಾ ಇರುವುದನ್ನು ನಾವು ನೋಡಿದರೂ ಕೂಡ ಆ ಹುಟ್ಟು ಸಾವುಗಳ ಹಿಂದಿನ ಶಕ್ತಿ ಚೈತನ್ಯವನ್ನು ಅರಿಲಾರ್ದ ನಾವೇನು ಮಾಡ್ತೀವಿ, ಇಲ್ಲೇ ಶಾಶ್ವತವಾಗಿ ಇರಬೇಕು ಅಂತ ಹೇಳಂತನ್ನುವಂಥ ಒಂದು ಹಿನ್ನೆಲೆ ಒಳಗೆ ನಮ್ಮ ಬದುಕನ್ನು ಕಟ್ಕೊಂತಿರ್ತೀವಿ. ಹಾಗೆ ಬದುಕುವಾಗ ನಾವೇನು ಮಾಡ್ತೀವಿ ಅಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜೀವ ಸಂಕಲವನ್ನು ನಾನು ಪ್ರೀತಿಸೋದನ್ನು ಮರಿತೀನಿ. ಇದನ್ನು ಹೇಳಬೇಕಾಗೈತಿ ಶರಣರು. ಯಾಕಂದ್ರೆ ಹಾಲು ಪೌಷ್ಟಿಕವಾದಂಥ ಆಹಾರ. ಆ ಹಾಲು ಎಷ್ಟೋ ಜನರ ಮನೆಯೊಳಗೆ ನಾವು ಬಡತನದ ಇಲ್ಲಿರ್ತಕ್ಕಂಥವ್ರು ನೋಡಿದ್ವಿ ಅಂತಂದ್ರೆ ಚಹಾಕ್ಕೆ ಹಾಲಿರಂಗಿಲ್ಲ. ಭಾಳ ನಾವು ಗುಡಿಸಲ್ಗೆ ಹೋಗಿ ಬಂದಿರ್ತೀವಲ್ಲ, ಹೋದಾಗ ಚಹಾ ಮಾಡಕ್ಕೆ ಹಾಲಿರಂಗಿಲ್ಲ. ಅವರ ನಾವು ನಿಮ್ಗೆ ಚಹಾ ಮಾಡ್ಬೇಕನ್ನಾಕತ್ತೀವಿ, ಅಪ್ಪರೇ ನಿಮಗೆ ಚಹಾ ಮಾಡ್ಬೇಕನ್ನಾಕತ್ತೀವಿ ರೀ, ಹಾಲಿಲ್ಲ ನೋಡ್ರಿ ಅಂತ ಹೇಳ್ತಿರ್ತಾರೆ. ಅಂಥವ್ರ ಮನೆಗೆ ಹೋಗಿ ನಾವು ಕೊಟ್ಟು ಬಂದ್ವಿ ಅಂದ್ರೆ ನಮಗೆ ಅವ್ರು ಕುಡಿದು ಸಂತೋಷ ಪಡ್ತಾರಲ್ಲ, ಅಲ್ಲಿ ದೇವನನ್ನು ಕಾಣಬೇಕು. ಅದು ಜೀವ ಸಂಕುಲದ ಪ್ರೀತಿಯನ್ನು ನಮಗೆ ಲಿಂಗ ಕಲಿಸ್ತದ. ಆ ಬಸವಣ್ಣ ನಮಗೆ ಶರಣರು ಕಲಿಸ್ಕೊಡ್ತಾರ. ಇಲ್ಲಿ ಅನೇಕ ತಾಯಂದಿರು ರೋಗಿಗಳು ಬಂದಿರ್ತೀವಿ. ಆರೋಗ್ಯದ ಮಹತ್ವ ನಮಗೆ ಯಾವಾಗ ಗೊತ್ತಾಗ್ತದೆ? ರೋಗ ಬಂದಾಗ ನಮಗೆ ಗೊತ್ತಾಗ್ತದೆ. ಆ ರೋಗ ಬಂದಾಗ ನಾವು ಗೊತ್ತಾಯ್ತು ಅಂತಂದ್ರೆ ನಮ್ಮ ಆರೋಗ್ಯದ ಬೆಲೆ ಏನಂತ ಗೊತ್ತಾಗ್ತೈತಿ. ಏನಿಲ್ರಿ, ಇವತ್ತು ನಾ ಮನೆ ಕಟ್ಟಬೇಕು, ನಾ ಮಾಳಿಗೆ ಕಟ್ಟಬೇಕು, ನಾ ಇನ್ನೊಂದಿಷ್ಟು ಏನಾದರೂ ಆಸ್ತಿ ಮಾಡ್ಬೇಕಂತ ಹೇಳಿ ಬಯಸ್ತಕ್ಕಂಥ ಒಬ್ಬ ವ್ಯಕ್ತಿ ರೋಗದ ಮೇಲೆ ಬಂದು ಹಾಸಿಗೆ ಮೇಲೆ ಮಲ್ಕೊಂಡಂಥ ವ್ಯಕ್ತಿ ಏನಂತಾನಂದ್ರೆ, ನಾನು ಆರಾಮಾದ್ರೆ ಸಾಕಪ್ಪ ಅಂತೇಳಿ ಅನ್ನುವಂಥ ಅದನ್ನೇ ತೀರ್ದಿರ್ತದ. ಹಾಗಾಗಿ ಆರೋಗ್ಯ ಸಂಪತ್ತವನ್ನು ಕಾಯ್ಕೊಳ್ಳುವಂಥ ಒಂದು ಸ್ಥಿತಿ ಏನಾದರೂ ಇತ್ತಂದ್ರೆ ಹಾಲಿಗೆ ಐತಿ. ಆ ಹಾಲನ್ನು ಕೆಡಿಸಲಾರ್ದ ಮಕ್ಕಳಿಗೆ, ಆಮೇಲೆ ರೋಗಿಗಳಿಗೆ, ನಮ್ಮ ಸುತ್ತಮುತ್ತ ಇರುವಂಥವ್ರಿಗೆ ನಾವು ಕುಡಿಸೋದ್ರ ಮೂಲಕ ಆ ಒಂದು ಹಬ್ಬವನ್ನು ನಾವು ವಿಶೇಷವಾಗಿ ಆಚರಣೆ ಮಾಡ್ಕೋಬೇಕಂತ ಹೇಳ್ತಾ, ನನಗೆ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಾವು ಭಾಳ ಜನ ಮತ್ತು ಭಯಾನೂ ಇರ್ತದ್ರಿ ಇದ್ರ ಜೊತೆ, ಇಲ್ಲಂತಿಲ್ಲ. ಇವತ್ತು ನಾವು ನಾಗಪ್ಪಗೆ ಹಾಲು ಹಾಕಲಿಲ್ಲ ಅಂದ್ರೆ ಏನಾಗ್ತದ್ರಿ, ನಮಗೇನೋ ದೋಷ ಆಗ್ತದ್ರಿ, ಏನೋ ತಪ್ಪು ಘಟನೆಗಳು ನಡೀತಾವಂತ ತಿಳ್ಕೊಂಡು ವಿಚಾರ ಮಾಡ್ತಿರ್ತೀವಿ. ಆದರೆ ನಾವು ವಿಚಾರ ಮಾಡೋದಿಲ್ಲ, ಸೃಷ್ಟಿ ಒಳಗೆ 4 ರೀತಿ ಒಳಗೆ ಸೃಷ್ಟಿ ಉತ್ಪತ್ತಿ ಆಗ್ತೈತಿ. ಅಂಡಜ, ಪಿಂಡಜ, ಉದ್ಬೀಜ, ಜರಾಯುಜ ಅಂತ ಹೇಳಂತನ್ನುವಂಥ 4 ರೀತಿ ಒಳಗೆ ಸೃಷ್ಟಿ ಉತ್ಪತ್ತಿ ಆಗ್ತೈತಲ್ಲ. ಅಂಡಜ ಅಂದ್ರೆ ತತ್ತಿಯಿಂದ ಹುಟ್ಟಿದಂಥ ಯಾವುದೇ ಪ್ರಾಣಿ ಹಾಲು ಕುಡಿಯೋಂಗಿಲ್ಲ. ಇದು ವಿಜ್ಞಾನ ಮತ್ತು ವೈಜ್ಞಾನಿಕ ಸತ್ಯ. ಇದು ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಅವು ಕೂಡ ತತ್ತಿಯಿಂದ ಹುಟ್ಟಿರ್ತಕ್ಕಂಥ ಪ್ರಾಣಿ. ಅದಕ್ಕೆ ಸಹಜವಾಗಿ ಹಾಲು ಕುಡಿಸ್ಬೇಕಾದ್ರೆ ಸ್ತನಗಳಿರಬೇಕು. ಆ ಸ್ತನಗಳು ಇರುವುದಿಲ್ಲ ಅದಕ್ಕೆ. ಆ ಕಾರಣಕ್ಕಾಗಿ ಅದು ಹಾಲನ್ನು ಸ್ವೀಕಾರ ಮಾಡೋದಿಲ್ಲ. ಆ ಹಾಲನ್ನು ಸ್ವೀಕಾರ ಮಾಡಲಾರ್ದ ಅದರ ಆಹಾರ ಏನಿದ್ರೆ ಇಡೀ ಕೀಟಗಳನ್ನು ಹೊಂದಿರ್ತದೆ. ಹಾಲು ಯಾರಿಗೆ ಬೇಕು ಅಂತಂದ್ರೆ, ಎಲ್ಲಿ ಪೌಷ್ಟಿಕತೆ ಕೊರತೆ ಇರ್ತದೆ ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಜೀವಿಗೂ ಕೂಡ ಹಾಲು ಬೇಕಾಗ್ತದೆ. ಆ ಕಾರಣಕ್ಕಾಗಿ ಹಾಲನ್ನು ನಾವು ಮಕ್ಕಳಿಗೆ ಕುಡಿಸೋದ್ರ ಮೂಲಕ, ರೋಗಿಗಳಿಗೆ ಕುಡಿಸೋದ್ರ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅಂತಂದ್ರೆ, ನಾವು ಭಾಳ ಜನ ಅನ್ಕೊಂತೀವಲ್ಲ, ಭಾಳ ಚಲೋ ಮಗ ಇದ್ನಂದ್ರೆ ಅಪ್ಪ ಏನಂತಾರ, ನಾ ಧನ್ಯತೆ ಆಯ್ತು ನನ್ನ ಜೀವನ ಅಂತ ಹೇಳಂತ ಹೆಮ್ಮೆ ಪಡ್ತಾನೆ. ನಾನು ಹಡ್ದದಕ್ಕೂ ಸಾರ್ಥಕತಪ್ಪ ಇಂಥ ಮಗನ ಅಂತಾರಲ್ಲ, ಹಂಗೆ ಹುಟ್ಟಿಸಿರ್ತಕ್ಕಂಥ ಪರಮಾತ್ಮನೂ ಕೂಡ ನಾವು ಹಿಂಗೆ ತಿಳಿದು ಹಬ್ಬ ಮಾಡಿದಾಗ, ಆಯ್ತಪ್ಪ ನಿನ್ನ ಭೂಮಿಗೆ ತಂದದಕ್ಕೂ ಕೂಡ ಸಾರ್ಥಕ ಆಯ್ತು ಅಂತ ಹೇಳಿ ಅನ್ನುವಂಥ ಧನ್ಯತೆ ಭಾವ ಆ ಪರಮಾತ್ಮನಿಗೂ ಕೂಡ ಮೂಡ್ತದಂತ. ಹಂಗೆ ನಾವು ಧನ್ಯತಾ ಭಾವ ಮೂಡುವಂಗೆ ನಾವು ಅಪ್ಪನಿಗೆ ಒಳ್ಳೆಯ ಮಗ ಆಗಬೇಕು, ಹೆಂಗೆ ನಾವು ಬದುಕ್ತೀವಲ್ಲ ಹಂಗೆ ಪರಮಾತ್ಮ ಬಂದಿರತಕ್ಕಂಥ ಈ ಜೀವನವನ್ನು ಕೂಡ ನಾವು ಸಾರ್ಥಕ ಮಾಡಿಕೊಂಡು ಹಬ್ಬಗಳ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಮೂಢ ಆಚರಣೆಗಳ ನಿಜದ ಆಚರಣೆ ನೋಡೋಣ ಅಂತ ಹೇಳ್ತಾ, ನನಗೆ ತಿಳಿದಂತೆ 2 ಮಾತುಗಳನ್ನು ತಮ್ಮೆಲ್ಲರ ಪಾದಕ್ಕೆ ಅರ್ಪಿಸ್ತೀನಿ. ಸರ್ವರಿಗೂ ಶರಣ.